ದೇವರಾಜೇಗೌಡರು ಮಾಡಿದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ನೋಡಿದೆ. ಆ ಪತ್ರಿಕಾಗೋಷ್ಠಿ ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ತುರ್ತು ಸುದ್ದಿಗೋಷ್ಠಿಯನ್ನು ಮಾಡಿರ್ತಕ್ಕಂಥ ಮಂಜೇಗೌಡರು ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ತಾನೆ. ಸರ್, ಈಗ ತುರ್ತು ಸುದ್ದಿಗೋಷ್ಠಿ ಮಾಡಿದ್ವಿ. ಪತ್ರಿಕಾಗೋಷ್ಠಿ ಉದ್ದೇಶ ಏನಾಗಿತ್ತು ಅಂದರೆ, ನಿನ್ನೆ ದೇವರಾಜೇಗೌಡರು ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ನೀವು ತಿರುಗೇಟು ಕೊಡುವಂಥ ಕೆಲಸ ಆಯಿತು. ಈ ತನಿಖೆಯ ದಿಕ್ಕು ದಾರಿ ತಪ್ಪಬಾರ್ದನ್ನೋ ಉದ್ದೇಶಕ್ಕೆ ನಾನು ತುರ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದೆ. ದೇವರಾಜೇಗೌಡರು ಸುಳ್ಳು ಆರೋಪವನ್ನು ಮಾಡಿದರು. ಅವರು ಬ್ಲಾಕ್ ಮೇಲ್ ತಂತ್ರವನ್ನು ಉಪಯೋಗಿಸಿದರು. ಇದರಲ್ಲಿ ಬ್ಲಾಕ್ ಮೇಲ್ ಮಾಡಿ ಹಣವನ್ನು ಪಡೆದಂಥ ವಿಚಾರ ಇಡೀ ಹೊಳೆನರಸೀಪುರ ಮತ್ತು ಹಾಸನ ಜಿಲ್ಲೆಯಲ್ಲಿ ಜಗಜ್ಜಾಹೀರಾಗಿದೆ. ಈ ಬ್ಲಾಕ್ ಮೇಲ್ ಮಾಡಿ ಒಬ್ಬ ನಾಯಕರ ಹೆಸರನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ತುರ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದೆ. ಈಗ ದೇವರಾಜೇಗೌಡರು ನಿನ್ನೆ ಸುದ್ದಿಗೋಷ್ಠಿಯನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಬೊಟ್ಟು ತೋರಿಸ್ತಾ ಇರ್ತಕ್ಕಂಥ. ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಸುದ್ದಿಗೋಷ್ಠಿ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಮಾತಾಡ್ತಾರೆ. ಇಲ್ಲ, ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು, ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು. ಅವರು ಹೇಳಿದಂಗೆ ನಾನು ಒಬ್ಬ ಒಕ್ಕಲಿಗ ಜನಾಂಗದ ಮುಖಂಡನಾಗಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮಾಜಿ ರಾಜ್ಯಾಧ್ಯಕ್ಷನಾಗಿ, ವರ್ಕಿಂಗ್ ಪ್ರೆಸಿಡೆಂಟಾಗಿ ನಾನು ಜನಕ್ಕೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರವನ್ನು ತಿಳಿಸ್ತಿದ್ದರೆ ಇದು ಅನಾಹುತ ಆಗ್ತದೆ, ತನಿಖೆ ದಾರಿ ತಪ್ಪುತ್ತದೆ ಅನ್ನೋ ಉದ್ದೇಶಕ್ಕೆ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೆ. ಸರ್, ಈಗ ಪೆನ್ ಡ್ರೈವ್ನ ಹಂಚಿದ್ದು ಯಾರು ಅನ್ನೋದು ಕಾರ್ತಿಕ್ ಅವರು ಮತ್ತು ದೇವರಾಜ್ ಅವರ ವಿಚಾರಕ್ಕೆ ಬರ್ತಾಯಿರ್ತಕ್ಕಂಥದ್ರಲ್ಲೇ ನೀವು ದೇವರಾಜ್ ಅವರಿಂದನೇ ಇದು ಆಗಿರೋದು ಅಂತ. ಹೌದು, ಇದರಲ್ಲಿ ಎರಡು ಮಾತಿಲ್ಲ. ದೇವರಾಜೇಗೌಡರೇ ಪೆನ್ ಡ್ರೈವ್ ಹಂಚಿರ್ತಕ್ಕಂಥ ಕೆಲಸವನ್ನು ಮಾಡಿರೋದು. ಯಾಕೆಂತಂದರೆ ಈ ಪೆನ್ ಡ್ರೈವು ಪ್ರಜ್ವಲ್ ರೇವಣ್ಣ ಅವರಿಂದ ಸಿಕ್ಕಿದ್ದು ಕಾರ್ತಿಕ್ ಡ್ರೈವರ್ ಕೊಟ್ಟಿದ್ದು ದೇವರಾಜೇಗೌಡರಿಗೆ. ದೇವರಾಜೇಗೌಡರು ಬಿಟ್ಟರೆ ಇನ್ನೆಲ್ಲೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ದೇವರಾಜೇಗೌಡರೇ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ. ಈಗ ದೇವರಾಜೇಗೌಡರು ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ರು, ಕಾರ್ತಿಕ್ ಅವರು ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ರು ಅನ್ನೋಂಥದ್ದು, ಮತ್ತು ದೇವರಾಜೇಗೌಡರು ನಿನ್ನೆ ಡಿ ಕೆ ಅವ್ರ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಾನು ಭೇಟಿ ಮಾಡ್ತೀನಿ, ನಮ್ಮ ಜನ ಯಾರು ಕರೆಸಿದ್ರು ಭೇಟಿ ಮಾಡ್ತಾರೆ. ಬಟ್ ಅವ್ರು ಹೋಗಿ ಭೇಟಿ ಮಾಡಿದಾಗ ನಡೆದಂಥ ಚರ್ಚೆಗಳ ಪ್ರಾಮುಖ್ಯನ ಹೊರತು ಭೇಟಿ ಮಾಡಿದ್ದು ಪ್ರಾಮುಖ್ಯ ಅಲ್ಲ. ದೇವರಾಜೇಗೌಡರು ಕಾರ್ತಿಕ್ ಯಾವ ಉದ್ದೇಶ ಭೇಟಿ ಮಾಡಿದ್ನೋ, ಯಾವ ಕೆಲಸಕ್ಕೆ ಭೇಟಿ ಮಾಡಿದ್ನೋ, ಅವ್ನ ಆಸ್ತಿ ಕಳ್ಕೊಂಡು ವಿಷಯಕ್ಕೆ ನ್ಯಾಯ ಕೇಳಕ್ಕೆ ಹೋಗಿದ್ನೋ ಗೊತ್ತಿಲ್ಲ. ದೇವರಾಜೇಗೌಡರು ಭೇಟಿ ಮಾಡಿದರೆ ಇವರು ಒಂದು ಬ್ಲಾಕ್ ಮೇಲ್ ತಂತ್ರ ಇಟ್ಕೊಂಡು ಭೇಟಿ ಮಾಡಿರ್ತಾರೆ. ಅದಕ್ಕೆ ಸರಿಯಾದ ಉತ್ತರಗಳನ್ನು ನಮ್ಮ ಉಪಮುಖ್ಯಮಂತ್ರಿ, ನಮ್ಮ ನಾಯಕರು ಕೊಟ್ಟಿರ್ತಾರೆ. ಈಗ ಕಾರ್ತಿಕ್ ಹತ್ರ ಇದ್ದಂಥ ತಂತ್ರ ದೇವರಾಜೇಗೌಡರ ಹತ್ರ ಯಾಕೆ ಬಂತು ಅನ್ನೋದು, ಮತ್ತು ಕಾರ್ತಿಕ್ ಕೆಲಸ ಬಿಟ್ಟಿದ್ದು ಯಾಕೆ? ಕಾರ್ತಿಕ್ನ ಆಸ್ತಿಯನ್ನು ಬರ್ಸ್ಕೊಳ್ಳೋಕ್ಕೋಸ್ಕರ ಅವನಿಗೆ ಟಾರ್ಚರ್ ಕೊಟ್ಟು ಕಿರುಕುಳವನ್ನು ಕೊಟ್ಟಂಥ ಉದ್ದೇಶದಿಂದ ಅವನ ಹೆಂಡತಿಯ ಹೊಟ್ಟೆಗೆ ತುಂಬು ಗರ್ಭಿಣಿಯಾದಂಥ ಅವರ ಶ್ರೀಮತಿಯ ಹೊಟ್ಟೆಗೆ ಭವಾನಿ ರೇವಣ್ಣ ಒದ್ದಾಗ ಅವರಿಗೆ ಏನು ಒಂದು ಅಭಾಷಣ ಆಯಿತು, ಆ ಉದ್ದೇಶದಿಂದ ಇವ್ರು ಏನು ಮಾಡ್ತಾರೆ ಭಯಕ್ಕೆ ಅವನು ಕೆಲಸ ಬಿಟ್ಟಿದ್ದಾರೆ. ಅವನಿಗೆ ಒತ್ತಡ ಮಾಡಿ ಅವನ ಜಮೀನು 13 ಎಕರೆ ಬರ್ಸ್ಕೊಂಡಿದ್ದಾರೆ ಅಂತೇಳಿ ಅದೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಾಧ್ಯಮದಲ್ಲಿ ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಆ ಉದ್ದೇಶ ಅವ್ನು ಕೆಲಸ ಬಿಟ್ಟಿದ್ದಾರೆ. ದೇವರಾಜೇಗೌಡರ ಮುಖಾಂತರ ಕಾರ್ತಿಕ್ ಅವ್ರನ್ನ ಡೀಲ್ ಮಾಡುವಂಥ ಕೆಲಸ ಕೂಡ ಆಯಿತು. ಬಟ್ ಅದು ಸಫಲ ಆಗಲಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರಿ. ರೇವಣ್ಣ ಅವರು ಮತ್ತು ಭವಾನಿ ಅವರು ಈ ಪ್ರಯತ್ನ ಮಾಡಿದ್ರು ಅನ್ನೋಂಥದ್ದು ಹೇಳಿದರು. ಹೌದೌದು. ಯಾಕೆಂದರೆ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟಂಥ ರೇವಣ್ಣವರು ದೇವರಾಜೇಗೌಡನ ಮೇಲೆ ಕೊಡಬೇಕಾಗಿತ್ತು. ಯಾಕೆ ಕೊಡಲಿಲ್ಲ? ಶರತ್ ಮೇಲೆ ಕೊಡ್ತಾರೆ, ಕಾರ್ತಿಕ್ ಮೇಲೆ ಕೊಡ್ತಾರೆ, ನವೀನ್ ಗೌಡ ಮೇಲೆ ಕೊಡ್ತಾರೆ, ಪುಟ್ಟರಾಜು ಮೇಲೆ ಕೊಡ್ತಾರೆ. ಮೇಯ್ನ್ ಕಲ್ಫಿಟ್ ಅಂದರೆ ದೇವರಾಜೇಗೌಡ ಮೇಲೆ ಕೊಡೋದಿಲ್ಲ. ಅದರಿಂದ ಇವನು ಡೀಲ್ ಆಗಿತ್ತು, ಇದು ಜಗಜ್ಜೇರದಂಥ ಮಾತು. ಅದಕ್ಕೋಸ್ಕರ ಇವನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಈ ಡೀಲಾದ ಮನುಷ್ಯ ಈ ಅಪವಾದವನ್ನು ಬೇರೆಯವ್ರನ್ನ ನೋಡಿಸ್ತಕ್ಕಂಥ ಒಂದು ಮಾತುಕತೆ ಮೂಲಕ ಇದನ್ನು ಡೈವರ್ಟ್ ಮಾಡಿ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿ ಮಾಡಿದ್ರು, ಒಂದು ಆಡಿಯೋ ಬಿಡಿ ಮಾಡ್ತಿರ್ತಕ್ಕಂಥದ್ದು, ಮತ್ತು ಫೋಟೋಗಳನ್ನು ಬಿಟ್ಟಿರ್ತಕ್ಕಂಥದ್ದು. ನವೀನ್ ಗೌಡ ಅವರು ಮತ್ತು ಶ್ರೇಯಸ್ ಪಟೇಲ್ ಅವ್ರ ಜೊತೆಗೆ ಇರ್ತಕ್ಕಂಥ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಶ್ರೇಯಸ್ ಪಟೇಲು ಒಬ್ಬ ಜಿಲ್ಲಾ ಪಂಚಾಯತಿ ಮಾಜಿ ಮೆಂಬರ್. ಅವನು ಜನಪ್ರತಿನಿಧಿಗಳಾದಂಥವ್ರು ಯಾರೇ ಬಂದು ಭೇಟಿ ಮಾಡಿದ್ರು ಫೋಟೋಗಳು ತೆಗೆಸ್ಕೊಬೋದು. ಈಗೆಲ್ಲ ಒಂದು ಫ್ಯಾನ್ಸಿ ಇದೆ, ಸೆಲ್ಫಿ ತಗೊಳ್ತಕ್ಕಂಥ, ಫೋಟೋ ತಗೊಂಡು ಯಾರಿಗೂ ನಮ್ಮ ಗಮನಕ್ಕೆ ಬರೋದಿಲ್ಲ ತಗೊಳ್ತಕ್ಕಂಥ ಅನೇಕ ವಿಚಾರಗಳು, ಇನ್ಸಿಡೆಂಟ್ ನಡೀತವೆ. ಅದರಿಂದ ಅವರು ಇದೇ ಉದ್ದೇಶಕ್ಕೆ ಬಂದಂತ ನಾವು ಹೇಳಲಿಕ್ಕಾಗಲ್ಲ. ಈಗ ನಿನ್ನೆ ದೇವರಾಜೇಗೌಡರು ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥ ಹಿಂದೆ ಏನು ಕಾರಣ ಇರ್ಬೋದು? ಏನು ಕಾರಣ ಇಲ್ಲ. ಇದು BJPಯ ಉನ್ನತ ಮಟ್ಟದ ಮುಖಂಡರು ಇವತ್ತು ಎಲೆಕ್ಷನ್ನಿಂದ ಇದರ ಒಂದು ಬೆನಿಫಿಟನ್ನು ಪಡೀಲಿಕ್ಕೆ ಅವ್ರ ಮೇಲೆ ಸುಳ್ಳು ಆರೋಪವನ್ನು ವರ್ಷ ಸುದ್ದಿಗೋಷ್ಠಿ ಮಾಡಿದಂಥ ಒಂದು ಪ್ಲ್ಯಾನನ್ನು ಮಾಡಿಕೊಟ್ಟಿದ್ರೆ, ಆ ಪ್ಲ್ಯಾನ್ ಪ್ರಕಾರ ದೇವರಾಜೇಗೌಡರು ಸುಳ್ಳು ಆರೋಪವನ್ನು ಮಾಡಿರ್ತಾರೆ. ಈಗ ದೇವರಾಜೇಗೌಡ ಮತ್ತು ಭವಾನಿ ಅವರು ಎಷ್ಟು ಹಣದ ಡೀಲ್ ಆಗುತ್ತೆ? ಸುಮಾರು ಈ ಪೆನ್ ಡ್ರೈವ್ಗಳನ್ನು ಮುಚ್ಚಿರ್ತಕ್ಕಂಥದ್ದು, ಇದು ಹೊರಗಡೆ ಪ್ರಚಾರ ಮಾಡದೇ ಇರತಕ್ಕಂಥ ಉದ್ದೇಶಕ್ಕೋಸ್ಕರ ಸುಮಾರು 15 ಕೋಟಿಗಳ ವ್ಯವಹಾರ ನಡೆದಿತ್ತು ಅಂತೇಳಿ
ಜನಗಳು ಮಾತಾಡ್ತಾ ಇದ್ದಾರೆ. ಅದರಲ್ಲಿ 10 ಕೋಟಿನ ಪಡೆದವರೇ ದೇವರಾಜೇಗೌಡರು ಅಂತ ಮಾತಾಡ್ತಾ ಇದ್ದಾರೆ. ಇವ್ರ ಉದ್ದೇಶ ಬರೀ ಬ್ಲಾಕ್ ಮೇಲ್ ಮಾಡೋದು 2 ಮಾತು. ಯಾಕೆಂದರೆ ಹಿಂದೆ ರೇವಣ್ಣ ಅವರು ಒಂದು ಆಸ್ತಿಯನ್ನು ಕಬಳಿಸಿದ ಅನ್ನೋ ವಿಷಯದಲ್ಲಿ ಬೇರೆ ಪತ್ರಿಕಾಗೋಷ್ಠಿ ಮಾಡಿಸಿದ್ರು ಅಂತೇಳಿ ದೇವರಾಜೇಗೌಡನ ಹಾಸನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾನೆ. ಅದರಿಂದ ಇವರ ವೃತ್ತಿಯೇ ಬ್ಲಾಕ್ ಮೇಲ್ ವೃತ್ತಿಯಾಗಿರ್ತದೆ. ಈಗ ಎಲ್ಲ ಶಿವರಾಮೇಗೌಡರ ಮುಖಾಂತರ ದೇವರಾಜೇಗೌಡರನ್ನ ಡಿ ಕೆ ಶಿವಕುಮಾರ್ ಮಾತನಾಡಿರ್ತಕ್ಕಂಥ ಆಡಿಯೋನೇ ರಿಲೀಸ್ ಮಾಡಿರ್ತಕ್ಕಂಥದ್ರ ಬಗ್ಗೆ ಏನು ಹೇಳ್ತಾರೆ? ಎಲ್ಲ ಶಿವರಾಮೇಗೌಡರ ಬಗ್ಗೆ ಡಿ ಕೆವನ್ನು ಭೇಟಿ ಮಾಡಬೇಕು ಅನ್ನೋ ಉದ್ದೇಶನ ಎಲ್ಲ ಶಿವರಾಮೇಗೌಡರ ಹತ್ರ ಈ ದೇವರಾಜೇಗೌಡರು ತೋಡ್ಕೊಂಡಿರಬೇಕು. ಏನೋ ಒಂದು ರಾಜಕೀಯವಾಗಿ ಯಾವುದೋ ಕೆಲಸಕ್ಕೆ ಬಂದಿರುತ್ತೆ ಅಂತ ಎಲ್ಲ ಶಿವರಾಮೇಗೌಡರು ವಿಷಯ ಮುಗಿಸಿ ಮಾತಾಡ್ಸಿರ್ಬೇಕು. ಅದು ಬಿಟ್ಟರೆ ಬೇರೆ ಏನಿಲ್ಲಲ್ಲ. ಓಕೆ, ಈಗ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಆರೋಪನ ಮಾಡಿರ್ತಕ್ಕಂಥದ್ದು ಡಿ ಕೆ ರಮೇಶ್ ಜಾರಕಿಹೊಳಿ ಅವರು ಅವ್ರ ವೈಯಕ್ತಿಕ ವಿಚಾರ, ಅವ್ರಿಗೆ ಆದಂಥ ತೊಂದರೆ ನೋಡಿ ಅವರು ಸುಳ್ಳು ಹೇಳಿದಾರೋ ನಿಜ ಹೇಳಿದಾರೋ ಗೊತ್ತಿಲ್ಲ. ಆ ವಿಚಾರಕ್ಕೂ ನನಗೂ ಅಷ್ಟು ಸಂಬಂಧ. ಈಗ ಪ್ರಕರಣ ಯಾವ ಹಂತದಲ್ಲಿ ಸಾಗಬೇಕಂತ? ಪ್ರಕರಣ ನಿಷ್ಪಕ್ಷಪಾತವಾದ ತನಿಖೆ ನಡೀಬೇಕು. ಎಲ್ಲಿ ಇನ್ಸಿಡೆಂಟ್ ನಡೆಯುತ್ತೆ, ಕೃತ್ಯ ನಡೆಯುತ್ತೆ, ಆ ಕೃತ್ಯ ಹೆಂಗೆ ನಡೆಯುತ್ತೆ, ಯಾಕೆ ನಡೆಯುತ್ತೆ, ಎಷ್ಟು ಜನ ವಿಕ್ಟಿಮ್ ಆಗಿದ್ದಾರೆ, ಎಷ್ಟು ಜನ ಸಂತ್ರಸ್ತರಾಗಿದ್ದಾರೆ, ಅವ್ರ ಮಾನ ಏನಾಗಿದೆ, ರೇಪ್ ಆಗಿದೆಯಾ ಇಲ್ಲ ಬಲಾತ್ಕಾರ ಆಗಿದೆಯಾ ಏನು ಅನ್ನೋದು ನಿಷ್ಪಕ್ಷಪಾತ ತನಿಖೆ ಅಲ್ಲಿ ನಡೀಬೇಕು ಹೊರತು ಪೆನ್ ಡ್ರೈವನ್ನ ಹಂಚೋದು ತನಿಖೆ ಅಲ್ಲ. ಪೆನ್ ಡ್ರೈವ್ ಹಂಚೋದು ನಂತರದ ಪ್ರೊಸೆಸ್. ಫಸ್ಟ್ ನಡಿಬೇಕಾಗಿರೋದು ಕೂಲಂಕುಷವಾದ ತನಿಖೆ. ಎಲ್ಲಿ ಇನ್ಸಿಡೆಂಟ್ ನಡೀತು, ಯಾವ ಉದ್ದೇಶ ನಡೀತು, ಎಷ್ಟು ಮನೆ ಹಾಳಾಗಿದೆ, ಏನು ಕುಟುಂಬಗಳು ನೋವಾಗಿದೆ, ಆ ನೋವನ್ನು ನಿವಾರಿಸೋದು ಹೆಂಗೆ ಅನ್ನೋದ್ರ ಬಗ್ಗೆ ತನಿಖೆ ನಡೀಬೇಕು. SIT ಪಾರದರ್ಶಕವಾಗಿಲ್ಲ ಅಂತ ಆರೋಪ ಮಾಡಿ. SIT 100ಕ್ಕೆ 100 ಪಾರದರ್ಶಕವಾಗಿದೆ. ನೀವು ಪಾರದರ್ಶಕ ಆಗಿಲ್ಲ ಅಂತ ನೀವು ಮಾಹಿತಿ ಕೊಡಿ. SIT ಅವರು ದಾರಿ ತಪ್ಪಿದ ತಿದ್ದುವಂಥ ಕೆಲಸವನ್ನು ಮಾಧ್ಯಮ ಮಿತ್ರರು ತಾವು ಮಾಡಬೇಕು.